ಕಾರ್ಯಗಳನ್ನು ಮಾಡಿ ನಮ್ಮ ಕಣ್ಣುಗಳ ಮುಂಚೆ ಪ್ರಾರ್ಥನಾಪೂರ್ವಕವಾಗಿ ಆರಾಧನೆಯಿಸುತ್ತಾರೆ. ನಮ್ಮ ಒಡೆಯನಾದ ದೇವರೇ, ನಿನ್ನ ಒಡೆಯತ್ವವು ನಿನ್ನ ಯಜಮಾನಿಗೆ ನಮ್ಮ ಮೇಲೆ ನೇತೃತ್ವವಿರುವುದರಿಂದ ನಿನ್ನೆಲ್ಲ ವಿಧವಾದಂತಹ ಆಶೀರ್ವಾದಗಳಿಗೆ ನಾವು ಪಾತ್ರರಾಗುವ ಹಾಗೆ ನಿನ್ನ ವಾಕ್ಯದ ಧ್ಯಾನಕ್ಕೆಂದು ಆರಾಧಿಸಲು ಸನ್ನಿಧಾನಕ್ಕೆ ಬಂದಿದ್ದೇವೆ. ನಮ್ಮನ್ನು ನಮ್ಮ ಹೃದಯ ಮನಸ್ಸುಗಳನ್ನು ಶುದ್ಧ ಮಾಡಿ ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸು. ನಿನ್ನ ಬರೋಣಕ್ಕೆ ನಿನ್ನ ಬರೋಣದ ಸಿದ್ಧತೆಗಾಗಿ ನಾವು ತಯಾರಾಗುವುದಕ್ಕೆ ನಮಗೆ ಸಹಾಯಿಸು. ವಾಕ್ಯದ ಪುರಾತನವನ್ನು ನಮಗೆ ಕಲಿಸು. ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ನಿನ್ನ ಮಾರ್ಗದಲ್ಲಿ ನಾವು ಜೀವಿಸುವುದಾಗಿ ನಿನ್ನ ನಾಮದ ಮಕ್ಕಳಾಗಿ ಘನತೆಯಾಗಿ ಸದಾಕಾಲವು ಬದಲಿಬೇಕಾದ ಹಾಗೆ ಸಹಾಯ ಮಾಡಿ ನಮ್ಮನ್ನು ಮುನ್ನಡೆಸಬೇಕು. ಹಾಗೆ ಯಾರಾಧನೆಯ ಆರಂಭ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಆರಂಭವಾಗಲಿ. ಆಮೇಲೆ ಕಳೆದ ಸಂಗೀತದಲ್ಲಿ 298ನೇ ಸಂಗೀತದಲ್ಲಿ 298ನೇ ಸಂಗೀತ ಶಿಲ್ಪಿಪಟ್ಟವನ್ನು ನೋಡಿದರೆ ಜೀವೋತ್ಪತ್ತಿಯಾಗುವುದು. ಓ ಪಾಪಾತ್ಮರೇ ನಡಿಲಿ ಬಾರದೆ ತಾಪ ತಾಳಿದ ಹೆಸರು ಪ್ರಾರಂಭದ 3 ಚರಣಗಳನ್ನು ದಿನಕ್ಕೆ ಸಂಜೆ ವೇಳೆಯಲ್ಲಿ ದೇವರು ಕೊಟ್ಟಂತಹ ವಾಕ್ಯವು ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1ರಿಂದ 13 ವಚನ. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 1ರಿಂದ 13 ವಚನ. ದೇವರ ವಾಕ್ಯವನ್ನು ಕೇಳುವ. ಯೇಸು ದೇವಾಲಯವನ್ನು ಬಿಟ್ಟು ಹೋಗುತ್ತಿರಲು ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಗುರುವೇ, ನೋಡು, ಎಂಥ ಕಲ್ಲುಗಳು
ಎಂಥ ಕಟ್ಟಡಗಳು ಎಂದು ಹೇಳಿದನು. ಯೇಸು, ಈ ದೊಡ್ಡ ಕಟ್ಟಡಗಳನ್ನು ನೋಡುತ್ತೀಯಾ? ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಅಂದನು. ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ದೇವಾಲಯಕ್ಕೆ ಎದುರಾಗಿ ಕೂತಿದ್ದಾಗ ಪೇತ್ರ, ಯಾಕೋಬ, ಯೋಹಾನ, ಆಂದ್ರೆಯ ಇವರು, ಅದು ಯಾವಾಗ ಆಗುವುದು? ಅದೆಲ್ಲ ನೆರವೇರಬೇಕಿರುವಾಗ ಯಾವ ಸೂಚನೆ ತೋರುವುದು? ನಮಗೆ ಹೇಳು ಎಂದು ಆತನನ್ನು ಪ್ರತ್ಯೇಕವಾಗಿ ಕೇಳಲು ಯೇಸು ಅವರಿಗೆ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಲು ನೋಡಿಕೊಳ್ಳಿರಿ. ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧವಾಗುವಾಗ ಆಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳುವಾಗ ಕಳವಳ ಪಡಬೇಡಿರಿ. ಹಾಗಾಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿಯೂ ಜನವು, ರಾಜ್ಯಕ್ಕೆ ವಿರೋಧವಾಗಿಯೂ ರಾಜ್ಯವು ಏಳುವವು, ಮತ್ತು ಭೂಕಂಪಗಳು ಅಲ್ಲಲ್ಲಿ ಆಗುವವು, ಬರಗಳು ಬರುವವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯು ಪ್ರಾರಂಭ. ಆದರೆ ನಿಮ್ಮ ವಿಷಯದಲ್ಲಿ ನೋಡಿಕೊಳ್ಳಿರಿ, ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳೆಕೊಂಡು ಹೋಗುವರು, ಸಭಾ ಮಂದಿರಗಳಲ್ಲಿ ನಿಮ್ಮನ್ನು ಹೊಡೆಯುವರು. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದೆಯೂ ಅರಸುಗಳ ಮುಂದೆಯೂ ಸಾಕ್ಷಿಗಳಾಗಿ ನಿಲ್ಲಿಸುವರು. ಹೀಗೆ ಅವರಿಗೆ ಸಾಕ್ಷಿಯಾಗುವುದು. ಮೊದಲು ಎಲ್ಲ ಜನಾಂಗಗಳಿಗೆ ಸುವಾರ್ತೆಯು ಸಾರಲ್ಪಡಬೇಕು. ನಿಮ್ಮನ್ನು ಇಳುಕೊಂಡು ಹೋಗಿ ಒಪ್ಪಿಸುವಾಗ ಏನು ಹೇಳಬೇಕು ಎಂದು ಮುಂಚಿತವಾಗಿ ಚಿಂತೆ ಮಾಡಬೇಡಿರಿ. ಆ ಗಳಿಗೆಯಲ್ಲಿ ನಿಮಗೆ ಸೂಚನೆ ಆಗುವಂತ ಮಾತನ್ನೇ ಆಡಿರಿ. ಮಾತಾಡುವವರು ನೀವಲ್ಲ, ಪವಿತ್ರಾತ್ಮನೇ. ಇದಲ್ಲದೆ ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು. ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು. ಮತ್ತು ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು. ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದೇ ದೇವರ ವಾಕ್ಯ. ಮನುಷ್ಯನೇತರ ದೇವರಿಂದ ನಮಗೆ ಸ್ತೋತ್ರವಾಗಲಿ. ಕೊಡುತ್ತಾ ಈ ಸಮಯಕ್ಕೋಸ್ಕರವಾಗಿ ನನಗೆ ಅನಂತ ಉಪಕಾರಗಳು, ವಂದನೆಗಳನ್ನು ಸಲ್ಲಿಸುವ ನಿನ್ನ ಆತ್ಮಪೂರ್ವಕವಾಗಿ ನಮ್ಮನ್ನು ಯಾರನ್ನು ನಡೆಸು, ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸು. ನಿನ್ನ ವಾಕ್ಯದ ಪುರಾತನಗಳಲ್ಲಿ ನಾವು ಬಲವುಳ್ಳವರಾಗಿ ನೆಲೆಗೊಂಡವರಾಗಿ ನಾವು ಜೀವಿಸುವುದಕ್ಕೆ ನೀವೇ ನಮಗೆ ಸಹಾಯ ಮಾಡಿ. ಯಾರಾದಲ್ಲಿ ನಿನ್ನ ಪ್ರಸನ್ನತೆಯಿಂದ ಸಾನ್ನಿಧ್ಯದ ಅನುಭವದ ಮೂಲಕವಾಗಿ ನಿನಗೆ ಧರ್ಮವನ್ನು ಮಹಿಮೆಯನ್ನು ಸಲ್ಲಿಸುವುದಕ್ಕೆ ನಾವು ಸದಾಕಾಲ ಸಿದ್ಧರಾಗಿರುವುದಕ್ಕೆ ನಿನ್ನ ವಾಕ್ಯದ ಬಲವನ್ನು ಅನುಭವಿಸು. ನಾವು ಮಾಡಿರುವಂಥ ತಪ್ಪೋಪರಾಧಗಳನ್ನು ನೆನಪಿಗೆ ತಂದುಕೊಂಡು ಕ್ಷಮೆಯಾಚಿಸುತ್ತೇವೆ. ನಮ್ಮ ತಪ್ಪೋಪರಾಧಗಳು, ನಮ್ಮ ದ್ರೋಹಗಳು, ನಮ್ಮ ವಂಚನೆ, ನಮ್ಮೆಲ್ಲ ವಿಧವಾದಂತಹ ಪಾಪ ಕೃತ್ಯಗಳು, ಅಪರಾಧಗಳನ್ನು ಕ್ಷಮಿಸು. ನಾವೇನು ಪಾಪಕ್ಕೆ ಸೈತಾನನಿಗೆ ದಾಸರಾಗದೆ ನಿನ್ನ ಮಾರ್ಗದಲ್ಲಿ ನಾವು ನಡೆದು ನಿನ್ನ ವಾಕ್ಯಕ್ಕೂ ನಿನಗೂ ದಾಸರಾಗಿ ನಿನ್ನ ನಾಮದ ಮಹಿಮೆಗಾಗಿ ಬದುಕಲು ಸಹಾಯ ಮಾಡು. ಇದರಿಗೆ ಸಾಕ್ಷಿಯಾಗಿ ಮಾದರಿಯಾಗಿರುವ ನಮಗೆ ನಿನ್ನ ಆತ್ಮ ಪ್ರೋತ್ಸಾಹವನ್ನು ನಮ್ಮ ಬಾಳಿಗೆ ಮಾಡಿದಂತಹ
ಅದ್ಭುತರು, ಮಹತ್ವರು, ನಿನ್ನೆಲ್ಲ ವಿಧವಾದಂತಹ ಉಪಕಾರಗಳನ್ನು ನೆನೆಸಿ ಹೃದಯದ ಭಾವದಿಂದ ನಿನಗೆ ಸಹಾಯ ಮಾಡು. ಘನವು ಮಾನವ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾನೆ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ದೀನತೆಯಿಂದ ಬೇಡುತ್ತೇವೆ. ಆಮೆನ್. ಒಬ್ಬ ಸಂದೇಶಕ್ಕೆ ಸಿದ್ಧರಾಗುವವರೆಗೆ ಇಂಥ ಒಳ್ಳೆ ಸಮಯದಲ್ಲಿ ಯೇಸುವಿನ ಮೊರೆ ಬಂದವಾಗಿದೆ. ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ನಮ್ಮ ಮನಸ್ಸುಗಳನ್ನು ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿ. ನಮ್ಮ ಹೃದಯದಲ್ಲಿ ಶ್ರದ್ಧೆ, ಭಯಭಕ್ತಿ, ನಿಷ್ಠೆ, ಪ್ರಾಮಾಣಿಕತೆ ಹೆಚ್ಚಾಗಿ ನಮ್ಮ ಆಂತರ್ಯದಲ್ಲಿ ಹೊಸರಾಗಿ ಲೋಕದಲ್ಲುಂಟಾಗುವಂತಹ ಎಲ್ಲ ಶೋಧನೆಗಳನ್ನು ಜಯಿಸುವುದಕ್ಕೆ ನಮಗೆ ನಿನ್ನ ಪ್ರಭಾವವನ್ನು ಪಾಲಿಸು. ಲೋಕವನ್ನು ಜಯಿಸಿದೆ ಎಂಬುದಾಗಿ ನೀವು ಹೇಳಿದೆ. ನಾವು ಸಹ ಜಯಿಸುವುದಕ್ಕೆ ನಮ್ಮ ಬಲವಿರಲಿ. ನಿನ್ನ ವಾಕ್ಯದ ದುರಾತ್ಮ ನಮಗೆ ಅನುಗ್ರಹಿಸುವುದಾಗಿ ಹೇಳಿದೆ. ಘನವು ಮಾನವ ಮಹಿಮೆ ನಮ್ಮ ಜೀವಿತದ ಮೂಲಕವಾಗಿ ನಮಗೆ ನಿರಂತರ ಸಲ್ಲುವಂತಾಗಲಿ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಕೇಳುವುದು. ಕರ್ತನಲ್ಲಿ ಕುರಿತ ಸಭೆಯವರೆಲ್ಲರಿಗೂ ಸಾಯಂಕಾಲದ ವಂದನೆಗಳು. ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ಕೃಪೆಗೂ ಸಮಾಧಾನ ನಿಂತಿರುವ ಕರ್ತನ ದಿನ. ಆ ಕರ್ತನ ದಿನವೆಂಬುದು ನ್ಯಾಯ ತೀರ್ಪಿನ ದಿನವಾಗಿದೆ. ನ್ಯಾಯ ತೀರ್ಪಿನ ದಿನದಲ್ಲಿ ಯೇಸು ಸ್ವಾಮಿ ನಮಗೆ ನ್ಯಾಯಾಧಿಪತಿಯಾಗಿ ನಮ್ಮ ಜೀವನವನ್ನು, ನಮ್ಮ ಜೀವನ ಕೃತ್ಯಗಳನ್ನು ತೀರ್ಪು ಮಾಡುವುದಕ್ಕೋಸ್ಕರವಾಗಿ ಆತನು ಬರುವವನಾಗಿದ್ದಾನೆ. ನಮ್ಮ ಜೀವನದ ಕುರಿತಾಗಿ ತೀರ್ಪು ಮಾಡುವುದಕ್ಕೆ ಅಧಿಕಾರವನ್ನು ಹೊಂದಿದಂತ ಯೇಸು ಸ್ವಾಮಿ ನಮ್ಮ ಜೀವನದ ರೀತಿ ನೀತಿಗಳನ್ನು ತನ್ನ ಲೆಕ್ಕ ಪುಸ್ತಕದಲ್ಲಿ ಬರೆದಿಟ್ಟುಕೊಂಡಿರುತ್ತಾನೆ. ಪ್ರಕಟಣೆಯ ಗ್ರಂಥಕರ್ತ 20ನೇ ಅಧ್ಯಾಯ. ಪ್ರಕಟಣೆಯ ಗ್ರಂಥಕರ್ತ 20ನೇ ಅಧ್ಯಾಯ 12ನೇ ನಿಮಿಷ. ದಯಮಾಡಿ ಇದಲ್ಲದೆ ಸತ್ಯವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆರು. ಆಗ ಪುಸ್ತಕಗಳು
ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದು ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಹಾಗಾದರೆ ವಾಕ್ಯ ಭಾಗದಲ್ಲಿ ನಾವು ಕಂಡುಕೊಳ್ಳುವಂಥದ್ದು ಏನೆಂದರೆ, ಪುಸ್ತಕದಲ್ಲಿ ಒಂದು ಪುಸ್ತಕ ಇರುತ್ತದೆ, ಪರಲೋಕದ ದೇವರ ಸಂವಿಧಾನದಲ್ಲಿ. ಆ ಪುಸ್ತಕದಲ್ಲಿ ನನ್ನೆಲ್ಲರ ಹೆಸರುಗಳು ಬರೆಯಲ್ಪಟ್ಟಿದ್ದಾಗಿ, ನಾವು ಮಾಡುವಂತಹ ಕೃತ್ಯಗಳು ಒಳ್ಳೆಯದರಲ್ಲಿ ಕೆಟ್ಟದಿರಲಿ, ಪಾಪ ಕೃತ್ಯಗಳಲ್ಲಿ ನೀತಿವಂತದ ಆ ಕೃತ್ಯಗಳಲ್ಲಿ ಎಲ್ಲವೂ ಸಹ ಬರೆಯಲ್ಪಟ್ಟಿದೆ. ಅದಕ್ಕನುಸಾರವಾಗಿ ದೇವದೂತನು ತೆರೆದು ಓದುವಾಗ ನಮ್ಮ ಬಂಡವಾಳ, ನಮ್ಮ ಜೀವನ ಶೈಲಿ ಎಲ್ಲವೂ ಸಹ ಬಯಲಾಗುತ್ತದೆ, ಎಲ್ಲವೂ ಸಹ ಹೊರಬರುತ್ತದೆ. ನಮ್ಮ ಕೃತ್ಯಗಳಿಗೆ ಅನುಸಾರವಾಗಿ ನ್ಯಾಯ ತೀರ್ಪು ನಮಗೆ ಆಗುತ್ತದೆ. ನಾವು ಒಳ್ಳೆಯದನ್ನು ಮಾಡಿದರೆ ಜೀವಕ್ಕಾಗಿ ತೀರ್ಪಾಗ್ತದೆ, ಕೆಟ್ಟದ್ದನ್ನು ಮಾಡಿದರೆ ನಾವು ನ್ಯಾಯಕ್ಕಾಗಿ ತೀರ್ಪಾಗ್ತದೆ. ಹಾಗಾದ್ರೆ ನಮ್ಮ ಕಡೆ ದಿನವು ಯಾವಾಗ ಬರುತ್ತದೆ ಎಂಬುದಾಗಿ ಗೊತ್ತಿಲ್ಲ, ಕರ್ತನ ದಿನವು ಯಾವಾಗ ಬರುತ್ತದೆ ಎಂಬುದಾಗಿಯೂ ಸಹ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ಯುಗದ ಸಮಾಪ್ತಿಯ ಕುರಿತಾಗಿ, ಅಳಿದು ಹೋಗುವಂತಹ ಭೂಮಿಯ ಅಥವಾ ಸೃಷ್ಟಿಯ ಕುರಿತಾಗಿ ಮಾತನಾಡುವಂತಹ ಸಂಗತಿಯನ್ನು ಗಮನಿಸುವಾಗ ನಮಗೆ ಕೆಲವು ಸೂಚನೆಗಳನ್ನು ಯೇಸು ಸ್ವಾಮಿ ಹೇಳ್ತಾರೆ. ಈ ವಾಕ್ಯ ಭಾಗವನ್ನು ಗಮನಿಸುವಾಗ ಮಾತನ ಸುವಾರ್ತೆ 13ನೇ ಅಧ್ಯಾಯದ ಪ್ರಾರಂಭದ ವಚನದಿಂದ 37ನೇ ವಚನದಲ್ಲಿ 5 ಭಾಗಗಳಾಗಿ ನಾವು ವಿಂಗಡಿಸಬಹುದು. ಮೊದಲನೇ ವಚನದಿಂದ 4ನೇ ವಚನದವರೆಗೆ ಒಂದು ಭಾಗವನ್ನಾಗಿ ನಾವು ಗಮನಿಸುವಾಗ ಯೆರೂಸಲೇಮ್ ಪಟ್ಟಣದ ನಾಶವನ್ನು ಕುರಿತಾಗಿ ಯೇಸು ಸ್ವಾಮಿ ಹೇಳಿದರು. ಯೆರೂಸಲೇಮಿನ ಪಟ್ಟಣದಲ್ಲಿರುವಂತಹ ಎಲ್ಲ ಕಟ್ಟಡಗಳು, ಕಲ್ಲುಗಳು ಉಳಿಯುವುದಿಲ್ಲ, ಅದೆಲ್ಲವೂ ಸಹ ಬಿದ್ದು ಹೋಗುತ್ತದೆ ಎಂಬುದಾಗಿ ಹೇಳ್ತಾನೆ. ಕ್ರಿಸ್ತ ಶಕ 70ನೇ ಇಸ್ವಿಯಲ್ಲಿ ಯೆರೂಸಲೇಮಿನ ಎಲ್ಲ ಪಟ್ಟಣದ ಕಟ್ಟಡಗಳು, ಕಲ್ಲುಗಳು ಬಿದ್ದು ಹೋಗುತ್ತದೆ. ಚರಿತ್ರೆಯಲ್ಲಿ ಓದುವಂತಹ ಸಂಗತಿಗಳು ಸಹ ಇದಾಗಿರುತ್ತದೆ. ತದನಂತರ 5ನೇ ವಚನದಿಂದ 23ನೇ ವಚನದಲ್ಲಿ ಗಮನಿಸುವಾಗ ಈ 2ನೇ ಭಾಗದಲ್ಲಿ ಯೇಸು ಸ್ವಾಮಿ ಹೇಳಿದರೆ ಯುಗದ ಸಮಾಪ್ತಿ, ಪ್ರಪಂಚದಲ್ಲಿ ಆಗುವಂತಹ ಪ್ರತಿಯೊಂದು ಸನ್ನಿವೇಶಗಳು ಹೇಗೆ ಇರುತ್ತದೆ ಎಂಬುದಾಗಿ ವಿವರಿಸುವಂತನಾಗಿರ್ತಾನೆ. 24ನೇ ವಚನದಿಂದ 27ನೇ ವಚನವನ್ನು ಗಮನಿಸುವಾಗ ಈ ವಚನ ಭಾಗದಲ್ಲಿ ಈ 3ನೇ ಭಾಗವು ಕರ್ತನ ಬರೋಣದ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತಾಗಿ ಮತ್ತು ತೀರ್ಪು ಮಾಡುವುದರ ಕುರಿತಾಗಿ ಈ ಭಾಗದಲ್ಲಿ ಹೇಳುವಂತನಾಗಿದ್ದಾನೆ. 28ನೇ ವಚನದಿಂದ 31ನೇ ವಚನದವರೆಗೆ ನೂತನ ಕಾಲಗಳು, ಅಂದರೆ ಕರ್ತನ ಬರೋಣದ ಸಂದರ್ಭದಲ್ಲಿ ಆಗುವ ಸನ್ನಿವೇಶಗಳಿಗೆ ಉದಾಹರಣೆಯಾಗಿ ಅಂಜೂರದ ಮರದ ದೃಷ್ಟಾಂತವನ್ನು ಕೊಡುವುದರ ಮೂಲಕ ಎಚ್ಚರಿಕೆಯನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂತನಾಗಿದ್ದಾನೆ. 32ನೇ ವಚನದಿಂದ 37ನೇ ವಚನದವರೆಗೆ ಎಚ್ಚರಿಕೆಯ ಮಾತುಗಳನ್ನು ತನ್ನ ಶಿಷ್ಯರಿಗೆ ಕೊಡುತ್ತಾನೆ. ಯಾವ ಸಂದರ್ಭದಲ್ಲಿ, ಯಾವ ಗಳಿಗೆಯಲ್ಲಿ, ಯಾವ ಕಾಲದಲ್ಲಿ ಲೋಕದಲ್ಲಿರುವಂತಹ ಪ್ರಜೆಗಳಾಗಲಿ ಅಳಿದು ಹೋಗುತ್ತಾರೋ ಗೊತ್ತಿಲ್ಲ. ಕರ್ತನ ಬರೋಣವಾದ ನ್ಯಾಯ ತೀರ್ಪಿನ ದಿನವು ಅದು ಯಾವ ರೀತಿಯಲ್ಲಿ ಬೇಕಾದರೂ ಬರಬಹುದು. ಅದಕ್ಕಾಗಿ ನೀವೆಲ್ಲರೂ ಸಿದ್ಧರಾಗಿರಿ ಎಂಬುದಾಗಿ ಎಚ್ಚರಿಕೆ ಮಾತುಗಳನ್ನು ಕೊಡುವುದಾಗಿಲ್ಲ. ಹಾಗಾದರೆ ಪ್ರಿಯರೇ, ನಮ್ಮ ಬದುಕಿನಲ್ಲಿ ನಾವು ಎಚ್ಚರಿಕೆಯಿಂದ ಬದುಕುವಂಥದ್ದು, ಪ್ರಾಮಾಣಿಕವಾಗಿ ಜೀವಿಸುವಂಥದ್ದು, ದೇವರಿಗೆ ನಿಷ್ಠೆಯಿಂದ ನಾವು ಕರ್ತನಿಗಾಗಿ ಸಿದ್ಧರಾಗಿ ಬದುಕುವಂಥದ್ದು ಬಹಳ ಅವಶ್ಯವಾಗಿದೆ. ಈ ಅಂತ್ಯಕಾಲದ ಪ್ರಾರಂಭದ ಗಳಿಗೆ ಎಂಬುದಾಗಿ 8ನೇ ವಚನ ನಮಗೆ ತಿಳಿದು ಬರುತ್ತದೆ. 8ನೇ ವಚನದ ಮೂಲಕವಾಗಿ ನಮಗೆ ತಿಳಿದು ಬರುವಂತಹ ಸಂಗತಿ ಏನೆಂದರೆ, 8ನೇ ವಚನದ ಕಡೆಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳಿದರೆ ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಹಾಗಾದ್ರೆ ನಾವು ಲೋಕವು ಅಳಿದು ಹೋಗುವುದಕ್ಕಿಂತ ಎಂಬುದಕ್ಕಿಂತಲೂ ಕರ್ತನ ಬರೋಣವು ಇನ್ನೂ ಆರಂಭ ಕಾಲದಲ್ಲಿ ನಾವು ಇದೆ. ಕರ್ತನ ಬರೋಣ ಇನ್ನೂ ಹತ್ತಿರದಲ್ಲಿದೆ, ಗೊತ್ತಿಲ್ಲ. ಮುಂದಿನ ವರ್ಷ ಬರಬಹುದು, ಮುಂದಿನ ದಿನಗಳಲ್ಲಿ ಬರಬಹುದು, ಮುಂದಿನ ತಿಂಗಳು ಬರಬಹುದು, ಯಾವಾಗ ಬೇಕಾದರೂ ಬರಬಹುದು. ಆದರೆ ಯೇಸು ಸ್ವಾಮಿ ಹೇಳಿದ ಶಿಷ್ಯರಿಗೆ ಯಾವ ಕಾಲದಲ್ಲಿ, ಯಾವ ಗಳಿಗೆಯಲ್ಲಾದರೂ, ಯಾವ ಸಮಯದಲ್ಲಾದರೂ ಬರಬಹುದು, ನೀವೇನ್ ಮಾಡಬೇಕು? ಎಚ್ಚರಿಕೆಯಿಂದ ಇರ್ರಿ ಎಂಬುದಾಗಿ ಹೇಳ್ತಾನೆ. 37ನೇ ವಚನವನ್ನು ಗಮನಿಸುವಾಗ ನಾನು ನಿಮಗೆ ಹೇಳಿದ್ದನ್ನು ಎಲ್ಲರಿಗೂ ಹೇಳುತ್ತೇನೆ, ಎಚ್ಚರವಾಗಿರ್ರಿ. 33ನೇ ವಚನದಲ್ಲಿ ಹೇಳ್ತಾನೆ, ಆ ಕಾಲವು ಯಾವಾಗ ಬರುವುದು ನಿಮಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲವಾದ ಸಂದರ್ಭದಲ್ಲಿ ನೀವೇನ್ ಮಾಡಿಕೊಳ್ಳ್ರಿ? ನೋಡಿಕೊಳ್ಳ್ರಿ,
ಜಾಗರೂಕರಾಗಿರಿ. ನಮಗೆ ಕೆಲವು ಸೂಚನೆಗಳನ್ನು ಯೇಸು ಸ್ವಾಮಿ ನೀಡಿದ್ದಾರೆ. ಆ ಸೂಚನೆಗಳು ಯಾವುದು ಎಂಬುದಾಗಿ ನಾವು ಗಮನಿಸಿದಾಗ 7ನೇ ವಚನ 8ನೇ ವಚನ ಅದರಲ್ಲಿ ತಿಳಿಸುತ್ತದೆ, ಯುದ್ಧವಾಗುವ ಸಂಗತಿಗಳಿದೆ ಎಂಬುದಾಗಿ ತಿಳಿದು ಬರುವುದನ್ನು, ಆ ಸುದ್ದಿಯನ್ನು ಕೇಳುವಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕಂತೆ, ಕಳವಳ ಪಡಬೇಡಿ. ಹಾಗಾದ್ರೆ ನಮಗೆ ಸೂಚನೆಗಳು ಏನು? ಕರ್ತನ ಬರೋಣದ ಸೂಚನೆ ಯುದ್ಧಗಳು ಆಗುವ ಹಾಗಿದೆ, ಯುದ್ಧಗಳು ಸಂಭವಿಸಿದೆ. ಮಾತ್ರವಲ್ಲದೆ ಅದಾಗುವುದು ಅಗತ್ಯ ಎಂಬುದಾಗಿ ಹೇಳ್ತಾರೆ. ಅದಾಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. 8ನೇ ವಚನದಲ್ಲಿ ಹೇಳ್ತಾನೆ, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವು ಮತ್ತು ಭೂಕಂಪಗಳು ಅದರಲ್ಲಿ ಆಗುವು, ಬರಗಳು ಬರುವು ಎಂಬುದಾಗಿ ಯೇಸು ಹೇಳ್ತಾನೆ. ಹಾಗಾದ್ರೆ ಎಲ್ಲವುಗಳು ಸಹ ಈಗ ನಾವು ನೋಡ್ತಾ ಇದ್ದೇವೆ. ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಯುದ್ಧಗಳು ನಡೆಯುವುದನ್ನು, ಭೂಕಂಪಗಳು ಆಗುವುದನ್ನು, ಬರಪೀಡಿತ ಪ್ರದೇಶಗಳನ್ನು, ಇಲ್ಲವೇ ಹಲವು ರೀತಿಯಾದಂತಹ ಹವಾಮಾನ ವೈಪರೀತ್ಯ ಮೂಲಕವಾಗಿ ನಮಗೆ ಸುನಾಮಿಗಳಾಗಲಿ ಹಲವು ರೀತಿಯಾದಂತಹ ಇಂತಹ ಸಂಗತಿಗಳನ್ನು ನಾವು ಕೇಳುತ್ತಲಿದ್ದೇವೆ, ನಾವು ಅನುಭವಿಸುತ್ತಲಿದ್ದೇವೆ. ಇದು ಮಾತ್ರವಲ್ಲದೆ ಯೇಸು ಸ್ವಾಮಿ ಇನ್ನೂ ಹೇಳ್ತಾನೆ 12-13ನೇ ವಚನದಲ್ಲಿ, ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವುದು, ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಹೋಲಿಸುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಜನಕ್ಕೆ ವಿರೋಧವಾಗಿ ಜನರು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು, ರಾಷ್ಟ್ರಕ್ಕೆ ವಿರೋಧವಾಗಿ ರಾಷ್ಟ್ರವು, ಮತ್ತು ಅನೇಕ ವಿಧವಾದಂತಹ ಭೂಕಂಪಗಳು, ಬರಗಳು ಇವೆಲ್ಲವುಗಳು ಅಂತ್ಯಕಾಲದ ಸೂಚನೆ, ಕರ್ತನ ಬರೋಣದ ಆಗಮನ. ಈಗಾಗಲೇ ಇವೆಲ್ಲವೂ ನಡೆಯುತ್ತದೆ. ಪ್ರಪಂಚದ ಎಲ್ಲಾ ಮೂಲೆಗಳಲ್ಲಿ ಇಂತಹ ಕಾರ್ಯಗಳು ನಡೆಯುತ್ತಲಿವೆ. ಇದನ್ನು ಜನರು ಅನುಭವಿಸುತ್ತಲೇ ಇದ್ದಾರೆ ಮತ್ತು ಕುಟುಂಬದೊಳಗೆ ಹಲವು ರೀತಿಯಾದಂತಹ ಗಲಭೆ, ಗೊಂದಲ, ಹೊಡೆದಾಟ, ಹಲವು ರೀತಿಯಾದಂತಹ ಸಮಸ್ಯೆಗಳನ್ನು ನಾವು ಕಾಣುತ್ತಲೇ ಇದ್ದೇವೆ. ಆದರೆ ದೇವರು ತನ್ನ ಮಗನಾದಂತ ಯೇಸುವಿನ ಮೂಲಕವಾಗಿ ನಮಗೆ ಎಚ್ಚರಿಸ್ತಾನೆ, ಇವೆಲ್ಲವುಗಳು ಆಗದಂತೆ ನೀವು ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ ಕಾಯ್ದುಕೊಳ್ಳಿರಿ. ಕ್ರಿಸ್ತ ವಿಶ್ವಾಸಿಗಳು, ಕ್ರಿಸ್ತನನ್ನು ನಂಬುವವರು ನಮಗೆ ಇಂತಹ ಪರೀಕ್ಷೆಗಳು, ಇಂತಹ ಶೋಧನೆಗಳು ಎದುರಾಗುವಾಗ ಇವುಗಳಿಗೆ ನಾವು ಒಳಗಾಗದಂತೆ, ಇವುಗಳಲ್ಲಿ ನಾವು ಬೀಳದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು. ನಮ್ಮನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಜೀವನ ಕ್ರಮವನ್ನು ಇಟ್ಟುಕೊಳ್ಳಬೇಕು ಎಂಬುದಾಗಿ ಆತನು ನಮ್ಮನ್ನು ಎಚ್ಚರಿಸ್ತಾನೆ. 35ನೇ ವರ್ಷದಲ್ಲಿ ಹೇಳ್ತಾನೆ ಯೇಸು ಸ್ವಾಮಿ, ಮನೆ ಯಜಮಾನನು ಸಂಜೆಯಲ್ಲೋ ಸರ್ವೊತ್ತಿನಲ್ಲೋ ಓಡಿ ಹೋಗುವಾಗಲೂ ಮುಂಜಾನೆಯಲ್ಲೂ ಯಾವಾಗ ಬರುತ್ತಾನೋ ನಿಮಗೆ ಗೊತ್ತಿಲ್ಲವಾದ ಕಾರಣ ಎಚ್ಚರವಾಗಿದೆ. ಯೇಸು ಸ್ವಾಮಿ ಬರುವ ಕಾಲ ಯಾವಾಗ ಎಂಬುದಾಗಿ ಗೊತ್ತಿಲ್ಲ. ಯಾವ ಸಮಯದಲ್ಲಿ, ಯಾವ ದಿನದಲ್ಲಿ, ಯಾವ ತಿಂಗಳಲ್ಲಿ, ಯಾವ ವರ್ಷದಲ್ಲಿ ಬರುತ್ತಾನೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ನಾವು ಯಾವ ರೀತಿಯಲ್ಲಿ ಸಿದ್ಧರಾಗಬೇಕು ಎಂಬುದಾಗಿ ಸ್ವಾಮಿ ಹೇಳಿದ ಅಂದ್ರೆ, ಇನ್ನು ನಾಳೆ ಬರಬಹುದು, ನಾಳಿದ್ದು ಬರಬಹುದು, ಅಥವಾ ಮುಂದಿನ ಸಮಯದಲ್ಲಿ, ಮುಂದಿನ ಗಂಟೆಯಲ್ಲಿ ಆತನು ಬಂದು ನಮ್ಮ ಮಧ್ಯದಲ್ಲಿ ವಾಸ ಮಾಡಬಹುದು ಅಥವಾ ನಮಗೆ ನ್ಯಾಯ ತೀರ್ಪು ನೀಡಬಹುದು. ಅದಕ್ಕಾಗಿ ನಾವು ಎಚ್ಚರವಾಗಿದ್ದು ಆ ದಿನಕ್ಕೋಸ್ಕರವಾಗಿ ನಾವು ಸಿದ್ಧ ಮಾಡಿಕೊಳ್ಳಬೇಕು. ನಾವು ಸರಿಯಾದ ರೀತಿಯಲ್ಲಿ ಬದುಕಬೇಕು ಎಂಬುದಾಗಿ ಹೇಳ್ತಾನೆ. 15ನೇ ವಚನ ಗಮನಿಸುವಾಗ 15ನೇ ವಚನದಲ್ಲಿ ಹೇಳ್ತಾನೆ, ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿಂದ ಏನಾದರೂ ತೆಗೆದುಕೊಳ್ಳುವುದಕ್ಕೆ ಇಳಿಯದೆ, ಒಳಕ್ಕೆ ಹೋಗದೆ, ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಒಪ್ಪಿ ಹೋಗಲಿ. ಇಂತಹ ಸನ್ನಿವೇಶ ನಮಗೆ ಬಂದಿತ್ತು. ಯಾವಾಗ ಬಂದಿತ್ತು? ಲಾಕ್ಡೌನ್ ಸಂದರ್ಭ. ಮೇಲಿದ್ದವರು ಮೇಲಿಗೆ, ಕೆಳಗಿದ್ದವರು ಕೆಳಗೆ, ಮನೆಯೊಳಗಿದ್ದವರು ಮನೆಯೊಳಗೆ, ಕಚೇರಿಯಲ್ಲಿದ್ದವರು ಕಚೇರಿಯೊಳಗೆ, ಅತ್ತ ಮನೆಯಲ್ಲಿದ್ದವರು ಅತ್ತ ಮನೆಯಲ್ಲಿ, ತವ ಮನೆಯಲ್ಲಿದ್ದವರು ತವ ಮನೆಯಲ್ಲೇ, ಹೊರಗೆ ನೆಂಟರಿಷ್ಟರ ಬಂಧುಗಳ ಮನೆಗೆ ಹೋದವರು ಅಲ್ಲಿ. ಹಾಗಾದ್ರೆ ವಾಕ್ಯವಾದ ಸರಿಯಾದ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸ್ತಾ ಇದೆ. ಇವೆಲ್ಲವೂ ಕರ್ತನ ಬರೋಣಕ್ಕೆ ಸೂಚನೆಯಾಗಿದೆ. ಹಾಗಾದ್ರೆ ನಾವು ಸಿದ್ಧರಾಗಬೇಕು. ಯಾಕೆ ಈ ರೀತಿ ಸಿದ್ಧರಾಗಬೇಕು? ಆಗ ಹೇಳ್ತಾನೆ ಯೇಸುವಿನ ಮಾತುಗಳನ್ನು ಗಮನಿಸುವಾಗ 18 ಮತ್ತು 19ನೇ ವಚನ ಓದ್ರಿ. ಪ್ರಾರ್ಥನೆ ಮಾಡಿರಿ. ಅಂತ ಸಂಕಟವು ದೇವರು ಮಾಡಿದ ಸೃಷ್ಟಿ ಮೊದಲು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗಲಿಲ್ಲ. ಆದರೆ ಇವೆಲ್ಲ ಸೂಚನೆಗಳು ನಮ್ಮ ಜೀವನ ಕ್ರಮದಲ್ಲಿ, ನಮ್ಮ ಜೀವನದಲ್ಲಿ ಹಾದು ಹೋಗಿದೆ ಮತ್ತು ಹಾಸು ಹೋಗಾಗಿದೆ ಮತ್ತು ಸಾಮಾನ್ಯವಾಗಿ ಕಂಡುಬರುವ ಸಂಗತಿಯಾಗಿದೆ. ಆದರೆ ಮನುಷ್ಯ ಮಾತ್ರ ಬದಲಾಗುತ್ತಿಲ್ಲ.
ಮನುಷ್ಯ ಮಾತ್ರ ಪರಿವರ್ತನೆ ಆಗುತ್ತಿಲ್ಲ, ತನ್ನ ಪಾಪಕೃತ್ಯಗಳನ್ನು ಬಿಡಲಿಲ್ಲ. ಯಾಕಂದ್ರೆ ಇವೆಲ್ಲವರಿಗೆ ಕಾರಣ, ಇವೆಲ್ಲವರಿಗೆ ಆಗುವಂತಹ ಸಂಗತಿಗಳು ಮನುಷ್ಯನ ಪಾಪಕೃತ್ಯಗಳು, ಮನುಷ್ಯನ ಅಪರಾಧಗಳು, ದೇವರಿಂದ ದೂರವಾದಂತಹ, ದೇವರ ಆಶೀರ್ವಾದದಿಂದ ದೂರವಾದಂತಹ ಸಂಗತಿಗಳೇ ಆಗಿದೆ. 13ನೇ ವರ್ಷದಲ್ಲಿ ಯೇಸು ಹೇಳ್ತಾನೆ, ಮತ್ತು ನನ್ನ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ಎಲ್ಲರೂ ಹತ್ಯೆ ಮಾಡುವುದು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಜಾತಿ ವಿರುದ್ಧವಾಗಿ ಜಾತಿ, ಧರ್ಮ ವಿರುದ್ಧವಾಗಿ ಧರ್ಮ, ಕೋಮು ಗಲಭೆಗಳು, ಹಲವು ರೀತಿಯಾದಂತಹ ಜಗಳಗಳು, ಮತಾಂತರದ ಸಂಗತಿ, ಹಲವು ರೀತಿಯಾದಂತಹ ಸಂಗತಿಗಳು ನಾವು ದಿನಂಪ್ರತಿ ನೋಡುವಾಗ, ಇದನ್ನು ಕೇಳುವಾಗ, ಅನುಭವಿಸುವಾಗ ನಮಗೆ ದೇವರು ತನ್ನ ಮಗನಾದ ಯೇಸು ಸ್ವಾಮಿಯ ಮೂಲಕವಾಗಿ ತಾಳ್ಮೆಯಿಂದಿರಲಿ ಎಂಬುದಾಗಿ ಆತ ನಮಗೆ ಪ್ರಬೋಧನೆ ಮಾಡ್ತಾನೆ, ಪ್ರಾರ್ಥನೆ ಮಾಡಿ ಎಂಬುದಾಗಿ ನಮಗೆ ಎಚ್ಚರಿಕೆ ನೀಡ್ತಾನೆ. ಇಂತಹ ವಿಷಯಗಳನ್ನು ಬರುವಾಗ ನಾವು ತಾಳ್ಮೆಯನ್ನು ಕಳೆದುಕೊಳ್ಳದೆ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ದೇವರಲ್ಲಿ ನಾವು ಮರೆಯುವುದು, ದೇವರೊಂದಿಗೆ ನಾವು ಪ್ರಾರ್ಥನೆ ಮೂಲಕ ಮಾತನಾಡುವುದು, ದೇವರ ಅತ್ಯಧಿಕವಾದಂತಹ ಬಲವನ್ನು ಹೊಂದಿಕೊಳ್ಳುವುದಕ್ಕೆ ಸಿದ್ಧರಾಗಬೇಕು ಎಂಬುದಾಗಿ ಹೇಳ್ತಾರೆ. 11ನೇ ವರ್ಷದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಬಲಪಡಿಸುವಂತಹ ಮಾತೇನೆಂದರೆ 11ನೇ ವಚನ, ನಿಮ್ಮನ್ನು ಹಿಡಿದುಕೊಂಡು ಹೋಗಿ ಒಪ್ಪಿಸುವಾಗ ಏನು ಹೇಳಬೇಕು ಎಂದು ಮುಂಚಿತವಾಗಿ ಚಿಂತೆ ಮಾಡಬೇಕು, ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವಂತಹ ಮಾತನ್ನೇ ಮಾಡಿ. ಮಾತಾಡುವವರು ನೀವಲ್ಲ, ಪವಿತ್ರಾತ್ಮನೇ. ಹಾಗಾದ್ರೆ ನಾವು ಯಾರಿಗೆ ಅವಕಾಶ ಮಾಡಿಕೊಡಬೇಕು? ಪವಿತ್ರಾತ್ಮನಿಗೆ ಅವಕಾಶ ಮಾಡಿಕೊಡಬೇಕು. ನಮ್ಮ ಜೀವನದಲ್ಲಿ ಬರುವಂತಹ ಹಿಂಸೆ, ಸಂಕಟ, ನೋವು, ಯಾತನೆ, ಸಮಸ್ಯೆಗಳು, ತೊಂದರೆಗಳು, ಬಾಧೆಗಳು, ಉಪದ್ರವಗಳು, ಈ ಶೋಧನೆಗಳ ಸಂದರ್ಭದಲ್ಲಿ ನಾವು ಪವಿತ್ರಾತ್ಮನಿಗೆ ನಮ್ಮ ಜೀವಿತವನ್ನು, ನಮ್ಮ ಬದುಕನ್ನು ಒಪ್ಪಿಸಿಕೊಟ್ಟವರಾಗಿ ಪವಿತ್ರಾತ್ಮನು ನಡೆಸುವಂತ ರೀತಿಗಳಲ್ಲಿ ನಮ್ಮ ಬದುಕನ್ನು ನಡೆಸಿಕೊಂಡು ಹೋಗಬೇಕು. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನಾವು ಯಾವತ್ತೂ ಸಹ ನಮ್ಮ ಬದುಕನ್ನು ನಡೆಸಿಕೊಂಡು ಹೋಗುವುದಕ್ಕೆ ಯಾವಾಗಲೂ ಮುಂದಾಗಬಾರದು. ಯಾಕಂದ್ರೆ ಪವಿತ್ರಾತ್ಮ ನಮ್ಮನ್ನು ನಡೆಸುವಾಗ ನಮ್ಮನ್ನು ಇಕ್ಕಟ್ಟಿನಿಂದ ಪಾರು ಮಾಡುವಂತ ಶಕ್ತಿ ಪವಿತ್ರಾತ್ಮನಿಗಿದೆ. ತೊಂದರೆಗಳಿಂದ, ಕಷ್ಟ ನಷ್ಟಗಳಿಂದ ಬಗೆಹರಿಸಿ ಪಾರು ಮಾಡುವಂತ ಶಕ್ತಿ ಪವಿತ್ರಾತ್ಮನಿದೆ. ಆದರೆ ನಾವು ದುಡುಕಿನ ಸ್ವಭಾವದಿಂದ, ಆತುರದ ಸ್ವಭಾವದಿಂದ ತಾಳ್ಮೆಯನ್ನು ಕಳೆದುಕೊಂಡ್ರೆ ನಮಗೆ ಯಾವಾಗಲೂ ಶೋಧನೆಗಳ ಮೇಲೆ ಶೋಧನೆ, ಕಷ್ಟಗಳ ಮೇಲೆ ಕಷ್ಟಗಳು, ತೊಂದರೆ ಸಮಸ್ಯೆಗಳ ಮೇಲೆ ತೊಂದರೆ ಸಮಸ್ಯೆಗಳು, ಇಕ್ಕಟ್ಟು ಬಾಧೆಗಳ ಮೇಲೆ ಇಕ್ಕಟ್ಟು ಬಾಧೆಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಹಾಗಾಗಿ ನಮಗೆ ಬರುವಂತ ಶೋಧನೆ ನಮ್ಮ ಮನೆಯವರಿಂದಿರಲಿ, ಸಭೆಯವರಿಂದಿರಲಿ, ನಮ್ಮ ನೆರೆಯವರಿಂದಿರಲಿ, ಸಮಾಜದಿಂದಿರಲಿ, ನಾವು ಕೆಲಸ ಮಾಡುವಂತ ಸ್ಥಳದಿಂದ ಇರಲಿ, ಅದು ಯಾವುದೇ ವಿಧವಾದಂತಹ ಜಗಳ, ಮನಸ್ತಾಪ, ಯಾವುದೇ ವಿಧವಾದಂತಹ ಸಮಸ್ಯೆಗಳು, ಸಂದರ್ಭಗಳು ನಮಗೆ ಬರುವಾಗ ನಾವು ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ನಾವು ತಾಳ್ಮೆಯನ್ನು ಕಳೆದುಕೊಳ್ಳದೆ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಜೀವಿತವನ್ನು, ನಮ್ಮ ಬದುಕನ್ನು, ಆ ಸಮಯ ಸಂದರ್ಭವನ್ನು ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡುವಾಗ ಪವಿತ್ರಾತ್ಮ ಆ ಸಂದರ್ಭದಲ್ಲಿ ನಾವು ಒಳ್ಳೆಯ ನಿರ್ಣಯಗಳನ್ನು, ಒಳ್ಳೆಯ ತೀರ್ಮಾನಗಳನ್ನು, ಒಳ್ಳೆಯ ನಿರ್ಧಾರಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಯೋಬನ ವಿಷಯದಲ್ಲಿ ನಾವು ಆತನ ಜೀವನ ಚರಿತ್ರೆಯನ್ನು ನೋಡುವಾಗ, ಯೋಬನಿಗೆ ಕಷ್ಟಗಳು ಸಂಭವಿಸಿದಾಗ ಸೈತಾನನಿಗೆ ಅಧಿಕಾರವಿಲ್ಲದೆ ಎಷ್ಟು ಬೇಕಾದರೂ ಹಿಂಸೆ, ಸಂಕಟ, ಪೀಡಿಸುವಂಥದ್ದು, ಬಾಧೆಪಡಿಸುವಂಥದ್ದಾಗಿದೆ ವಿನಃ ಯೋಬನ ಪ್ರಾಣವನ್ನು ತೆಗೆಯುವಷ್ಟು ಆತನಿಗೆ ಯಾವ ಅಧಿಕಾರ ಇರಲಿಲ್ಲ. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾನೆ, ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನ, ಮತ್ತಾಯ 10:28. ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ಹೆದರಿರಿ. ಹಾಗಾದ್ರೆ ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿ, ನೋವಿನ ಪರಿಸ್ಥಿತಿ, ಪ್ರತಿಯೊಂದು ನಮ್ಮ ಜೀವನದ ಪ್ರತಿ ಸಂದರ್ಭದಲ್ಲಿ, ಪ್ರತಿ ಕ್ಷಣದಲ್ಲಿ ನಾವು ಯಾರಿಗೆ ಹೆದರಬೇಕು? ನಮ್ಮನ್ನು, ನಮ್ಮ ದೇಹವನ್ನು, ನಮ್ಮ ಆತ್ಮವನ್ನು ನರಕಕ್ಕೆ ಒಪ್ಪಿಸುವಂತಹ ಯೇಸು ಸ್ವಾಮಿಯಾಗಿ, ಯೇಸು ಸ್ವಾಮಿಯ ನ್ಯಾಯಾಧಿಪತಿಯಾಗಿ ಬರುವಂತಹ ಆತನಿಗೆ ಮಾತ್ರ ನಾವು ಹೆದರಬೇಕು. ಈ ಲೋಕದಲ್ಲಿ ಯಾರಿಗೂ ಹೆದರುವಂತ ಅವಶ್ಯಕತೆ ಇಲ್ಲ. ನಮಗೆ ಕರಾಳ ಬರುವಂತದ್ದಾಗಿದೆ, ಯುದ್ಧಗಳು ಬರುವಂತದ್ದಾಗಿದೆ, ಭೀತಿಯು ಎದುರಾಗುತ್ತದೆ, ಭೂಕಂಪವಾಗುತ್ತದೆ. ಹೆದರಬೇಡ್ರಿ, ಕರಾಳಗೊಳ್ಳಬೇಡ್ರಿ. ನಾವು ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಳ್ಳುವಾಗ, ನಾವು ಪ್ರಾರ್ಥನಾಪೂರ್ವಕವಾಗಿ ನಾವು ಪವಿತ್ರಾತ್ಮನಿಗೆ ನಮ್ಮ ಜೀವಿತವನ್ನು ಒಪ್ಪಿಸುವಾಗ ಕಡೆಯ ತನಕ ತಾಳಿಕೊಳ್ಳುವವರು ರಕ್ಷಣೆಯನ್ನು ಹೊಂದುವರು. ಹಾಗಾದರೆ ನಾವು ದುಡುಕಿನ ಸ್ವಭಾವದಲ್ಲಿ, ಆತುರದಲ್ಲಿ ಏನೋ ಒಂದು ತೀರ್ಮಾನ ಮಾಡಿಕೊಂಡ್ರೆ, ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ನಾವು ನರಕಕ್ಕೆ ತುತ್ತಾಗ್ತೇವೆ, ಇಲ್ಲವೇ ನಾವು ತಪಾಸಣೆ ಮಾಡೋಕ್ಕೆ ಹೋಗ್ತೇವೆ, ಇಲ್ಲವೇ ನಾವೇ ನಾಶನವನ್ನು ನಮ್ಮ ಜೀವನದಲ್ಲಿ
ತಂದುಕೊಳ್ಳುವವರಾಗಿದ್ದೇವೆ. ಹಾಗಾಗಿ ಶೋಧನೆಯ ಕಾಲ, ಪರೀಕ್ಷೆಯ ಕಾಲ ಎನ್ನುವುದು ನಮಗೆ ಬರುವಾಗ ತಾಳಿಕೊಂಡು ಸಹನೆಯಿಂದ, ತಾಳ್ಮೆಯಿಂದ ನಮ್ಮ ಜೀವನವನ್ನು ನಾವು ಕಾಪಾಡಿಕೊಳ್ಳಬೇಕು. ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ಮನಸ್ಸು, ನಮ್ಮ ಬದುಕನ್ನು ಯೇಸು ಸ್ವಾಮಿ ಮೂಲಕವಾಗಿ ಕಾಪಾಡಿಕೊಂಡ್ರೆ, ಯೇಸು ಸ್ವಾಮಿ ನಿಮಿತ್ತವಾಗಿ ನಾವು ಎಲ್ಲ ಹಿಂಸೆಯನ್ನು ತಾಳಿಕೊಂಡ್ರೆ ನಾವು ಧನ್ಯರು ಎಂಬುದಾಗಿ ವಚನಗಳು ನಮಗೆ ತಿಳಿಸುತ್ತದೆ. ಹಾಗಾಗಿ ಬೇರೆ ಅಂತ್ಯಕಾಲವು ಬರುವುದರೊಳಗಾಗಿ ಅಥವಾ ಅದರ ಪ್ರಾರಂಭದ ದಿವಸಗಳಲ್ಲಿ ನಾವು ಇರುವಾಗ, ಕರ್ತನ ದಿನವು ಬರುವುದಕ್ಕಿಂತ ಮುಂಚಿತವಾಗಿ ನಮ್ಮ ಬದುಕಿನಲ್ಲಿ ನಮಗೆ ಹಲವು ರೀತಿಯಾದಂತಹ ಶೋಧನೆಗಳು, ಕಷ್ಟಗಳು, ಹಿಂಸೆಗಳು, ತೊಂದರೆ, ತಾಪತ್ರಗಳು ಬರುವಾಗ ನಾವು ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಸೈತಾನನಿಗೆ ನಮ್ಮ ಹೃದಯವನ್ನು ಒಪ್ಪಿಸಬಾರದು. ಸೈತಾನನಿಗೆ ನಮ್ಮ ಜೀವಿತವನ್ನು, ನಮ್ಮ ಸಮಯವನ್ನು ಕೊಡಬಾರದು. ಸೈತಾನ ನಮ್ಮನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಮ್ಮನ್ನು ಹೇಗೆ ನುಂಗಲಿ ಎಂಬುದಾಗಿ ಆತನು ಕಾಯ್ದುಕೊಂಡಿದ್ದಾನೆ. ಆತನು ಕಾಯ್ದುಕೊಂಡಿದ್ದಂತಹ ವೇಳೆಯಲ್ಲಿ ನಾವು ಶೋಧನೆಗಳಿಗೆ ಬಿದ್ದರೆ, ನಾವು ಆ ಪರೀಕ್ಷೆಯಲ್ಲಿ ಸೋತು ಹೋದರೆ, ವಿಫಲರಾದರೆ ನಾವು ನಮ್ಮ ನಾಶನವನ್ನು ನಮ್ಮ ಗುಂಡಿಯೊಳಗೆ ನಾವೇ ಬಿದ್ದ ಹಾಗೆ ನಾವು ಬಿದ್ದು ಹೋಗುತ್ತೇವೆ. ಹಲವು ರೀತಿಯಾದಂತಹ ಪಾಪಕೃತ್ಯಗಳು ನಾವು ಮಾಡುವಾಗ, ಹಲವು ರೀತಿಯಾದಂತಹ ತೊಂದರೆಗಳಲ್ಲಿ ಸಿಲುಕಿ ನಾವು ಅಪರಾಧಗಳನ್ನು ಮಾಡುವಾಗ ದೇವರು ನಮ್ಮನ್ನು ನಿತ್ಯ ನರಕಕ್ಕೆ ತಳ್ಳಿಬಿಡುತ್ತಾನೆ. ಸ್ವರ್ಗಕ್ಕೆ ನಮ್ಮನ್ನು ಕೊಂಡೊಯ್ಯುವುದಕ್ಕೆ ಸಾಧ್ಯವಿಲ್ಲ. ನಾವು ಈ ಲೋಕವನ್ನು ಜಯಿಸುವುದಕ್ಕಾಗಿ, ಲೋಕವನ್ನು, ಲೋಕದಲ್ಲಿರುವಂತಹ ಎಲ್ಲ ಶಕ್ತಿಗಳನ್ನು ಎದುರಿಸುವುದಕ್ಕಾಗಿ ಆದರೆ ಹೋಗುತ್ತದೆ. ಎಫೆಸದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಆತನು ತನ್ನ ಭಕ್ತನಾದಂತಹ ಪೌಲನ ಮೂಲಕವಾಗಿ ಹೇಳುತ್ತದೆ ಎಂದರೆ, ಎಫೆಸ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಿಂದ ಓದಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿ. ಹಾಗಾದರೆ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿ. ಯಾಕಂದ್ರೆ ನಾವು ಹೋರಾಡುವಂತಹ ಸಂಗತಿ ಯಾವುದು ಮನುಷ್ಯ ಮಟ್ಟದ ವಚನಗಳಲ್ಲ, ಮಾತ್ರವಲ್ಲದೆ ರಾಜತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ಸೇನೆಯ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. ಹಾಗಾದ್ರೆ ಈ ಇಹಲೋಕದಲ್ಲಿ ನಾವು ಹೋರಾಡುವಂಥದ್ದು ರಾಜತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ, ಸೈತಾನ ಕುಯುಕ್ತಿ ಕುತಂತ್ರಗಳ ವಿರುದ್ಧವಾಗಿ, ದುರಾತ್ಮ ಸೇನೆಗಳ ವಿರುದ್ಧವಾಗಿ ನಾವು ಹೋರಾಡುವಾಗ ನಾನು ನಿಮಗೆಲ್ಲರಿಗೂ ಇರುವಂತಹ ಶತ್ರು ಒಬ್ಬನೇ, ಆತನು ಸೈತಾನ. ನಾನು ನಿಮಗೂ ಇರುವಂತಹ ವಿರೋಧಗಳು ಸೈತಾನನ ಕುಯುಕ್ತಿಗಳು, ಸೈತಾನನ ಕುತಂತ್ರಗಳು ಮಾತ್ರ. ಹಾಗಾದ್ರೆ ನಾನು ನೀವು ಒಟ್ಟಾಗಿ ಸೇರಿ ಸೈತಾನನ ವಿರುದ್ಧವಾಗಿ ಹೋರಾಡಬೇಕು ಎಂಬುದಾಗಿ ದೇವರು ನಮ್ಮದಾದ ಯೇಸುವಿನ ಮೂಲಕವಾಗಿ ನಮಗೆ ಎಚ್ಚರಿಸ್ತಾನೆ, ನಮಗೆ ಸಲಹೆ ನೀಡ್ತಾ ಇದ್ದಾನೆ. ನಾವು ಸೈತಾನನ ವಿರುದ್ಧವಾಗಿ ಹೋರಾಡಬೇಕು. ಯಾಕಂದ್ರೆ ಅಂತ್ಯಕಾಲದ ಆರಂಭದಲ್ಲಿ ಸೈತಾನನ ಪ್ರಭಾವ, ಸೈತಾನನ ಕಾರ್ಯಗಳು, ಸೈತಾನನ ಕುಯುಕ್ತಿ ಕುತಂತ್ರಗಳು ಹೆಚ್ಚಾಗಿರುತ್ತದೆ. ಯಾಕೆ ನಮ್ಮ ಕುಟುಂಬದಲ್ಲಿ ಗಲಭೆಗಳು, ಕಲಹಗಳು, ಶೋಧನೆಗಳ ಮೂಲಕವಾಗಿ ಹಲವು ರೀತಿಯಾದಂತಹ ಬಾಧೆಗಳಿಗೆ ಒಳಗಾಗ್ತೇವೆ, ಜಗಳಗಳಿಗೆ, ಮನಸ್ತಾಪಗಳಿಗೆ ಒಳಗಾಗ್ತೇವೆ. ಒಬ್ಬರೊಬ್ಬರು ನಾವು ಯಾಕೆ ಓಡಿ ಕಚ್ಚಿ ಹರಕೊಳ್ಳುತ್ತೇವೆ ಎಂಬುದಾಗಿ ನೋಡುವಾಗ ಇದು ಸೈತಾನನ ಆಳ್ವಿಕೆಯ ಬಹಳ ಪ್ರಬಲವಾದಂತಹ ಸಂದರ್ಭ. ಇದು ಸೈತಾನನ ಆಳ್ವಿಕೆ ಇರುವಂತಹ ಲೋಕ. ಈ ಇಹಲೋಕದಲ್ಲಿರುವಂತಹ ಸೈತಾನನ ಆಳ್ವಿಕೆಯನ್ನು ತೆಗೆದುಕೊಂಡು ಹೋಗುವುದಕ್ಕೆ ಯೇಸು ಸ್ವಾಮಿ ತನ್ನ 2ನೇ ಬರೋಣ ಅಥವಾ ತನ್ನ ಕರ್ತನ ದಿನ ಎಂಬುದಾಗಿ ನಾವು ಹೇಳುವಂತಹ ಬರೋಣದ ಕಾಲದವರೆಗೆ ನಾವು ಸೈತಾನನ ವಿರುದ್ಧವಾಗಿ ಹೋರಾಡುವುದಕ್ಕೆ ನಮಗೆ ಅತ್ಯಧಿಕವಾದಂತಹ ಶಕ್ತಿ, ಅತ್ಯಧಿಕವಾದಂತಹ ದೇವರ ಬಲ ನಮಗೆ ಅಗತ್ಯ. ನಮ್ಮ ಮಾನವ ಶಕ್ತಿಯು, ಮಾನವ ಬಲವು, ನಮ್ಮ ಮಾನವ ಜ್ಞಾನವು ಯಾವುದು ಸಹ ಸೈತಾನನ ಎದುರಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿರುವಂತಹ ಜನಸಂಖ್ಯೆಗಿಂತಲೂ ಸೈತಾನನ ಕುಯುಕ್ತಿ ಕುತಂತ್ರವು ಬಹಳಷ್ಟು ಅಧಿಕವಾಗಿರುತ್ತದೆ, ಬಹಳಷ್ಟು ಪ್ರಬಲವಾಗಿರುತ್ತದೆ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಸಮಸ್ಯೆಗಳ ಕುರಿತಾಗಿ, ಸಮಸ್ಯೆಗಳ ಬಲದ ಕುರಿತಾಗಿ, ಶೋಧನೆಗಳ ಕುರಿತಾಗಿ, ಸೈತಾನನ ಬಲದ ಕುರಿತಾಗಿ ನಾವು ಯಾವತ್ತೂ ಮಾತನಾಡಬಾರದು. ಬದಲಾಗಿ ಅದಕ್ಕಿಂತಲೂ ಮಿಗಿಲಾದಂತಹ ದೇವರ ಬಲದ ಕುರಿತಾಗಿ ನಾವು ಮಾತನಾಡಬೇಕು. ದೇವರ ಶಕ್ತಿಯ ಕುರಿತಾಗಿ ನಾವು ಚರ್ಚಿಸಬೇಕು. ದೇವರ ವಾಕ್ಯದ ಕುರಿತಾಗಿ ನಾವು ಮನನ ಮಾಡಬೇಕು, ಸೇವಿಸಬೇಕು. ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಹೆಚ್ಚಾಗಿ ಕಳೆಯುವಂತವರಾಗಿರಬೇಕು. ಆಗ ಮಾತ್ರ ದೇವರ ಕಾರ್ಯಗಳು ನಮ್ಮ ಮೂಲಕವಾಗಿ ಸೈತಾನನಿಂದ ಹೋಲಿಸುವುದಕ್ಕೆ, ಸೈತಾನನಿಂದ ಬಿಡುಗಡೆಯಾಗುವುದಕ್ಕೆ ಸಾಧ್ಯವಾಗುತ್ತದೆ. ಯೇಸು ಸ್ವಾಮಿ ಆತನು ಸಹ ಶ್ರಮೆಯನ್ನು ಹೊಂದುವುದಕ್ಕಿಂತ ಮುಂಚೆ, ತನ್ನ ಶಿಲುಬೆಯ ಮರಣವನ್ನು ಹೊಂದುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರುಗಳನ್ನು ಈ ರೀತಿಯಾಗಿ ಬಲಪಡಿಸ್ತಾನೆ, ಈ ರೀತಿಯಾಗಿ ಧೈರ್ಯಪಡಿಸ್ತಾನೆ, ಈ ರೀತಿಯಾಗಿ ಆತನ ಬರೋಣಕ್ಕೋಸ್ಕರವಾಗಿ ಸಿದ್ಧವಾಗಿರಿ. ಇದು ನಾನು ಎಲ್ಲರಿಗೂ ಹೇಳುತ್ತೇನೆ, ನೀವು ಸಹ ಎಲ್ಲರಿಗೂ ತಿಳಿಸಿ, ಜಾಗರೂಕರಾಗಿರಿ, ಎಚ್ಚರಿಕೆಯಾಗಿರಿ ಎಂಬುದಾಗಿ ಯೇಸು ಸ್ವಾಮಿಯ ಮಾತನಾಡಿದ್ದಾರೆ.
ಇದು ಪ್ರಚಲಿತವಾದಂತಹ ಸಂಗತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ಪತ್ರಿಕೆಗಳಲ್ಲಿ, ಮಾಧ್ಯಮಗಳು ಏನಾಗಿರುತ್ತವೆ ಎಂಬುದಾಗಿ ನೋಡುವುದಾದ್ರೆ, ನೀವು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೆ ಹೋದರೆ, ಮಾಸ್ಕ್ ಧರಿಸದೆ ಹೋದರೆ, ನೀವು ನಿಯಮಗಳನ್ನು ಪಾಲಿಸದೆ ಹೋದರೆ ನಾನೇನ್ ಮಾಡಬೇಕಾಗ್ತದೆ? ಮತ್ತೆ ನಾನು ಈ ರಾಜ್ಯದಲ್ಲಿ ಏನ್ ಮಾಡಬೇಕಾಗ್ತದೆ? ಏನಂತ ಹೇಳಿದ್ರು ಮುಖ್ಯಮಂತ್ರಿಗಳು? ಲಾಕ್ಡೌನ್ ತರಬೇಕಾಗ್ತದೆ. ಲಾಕ್ಡೌನ್ ತಂದ್ರೆ ಏನ್ ಮಾಡಬೇಕಾಗ್ತದೆ? ಲಾಕ್ಡೌನ್ ತರಬೇಕಾದ್ರೆ ಏನ್ ಮಾಡೋದು? ಮಂಡ್ಯ ಕೆಲಸಕ್ಕೆ ಹೋಗ್ತದೆ, ಸಂಪಾದನೆ ಆದಾಯ ಮತ್ತೆ ಇಲ್ಲ. ನಿಮ್ಮ ಉದ್ಯೋಗದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಸಿಗುವುದಿಲ್ಲ, ಪ್ರಮೋಷನ್ಗಳು ಸಿಗುವುದಿಲ್ಲ, ಸಂಬಳ ಇರುವುದಿಲ್ಲ, ಜೀವನೋಪಾಯಕ್ಕೆ ಬೇಕಾದಂತಹ ಯಾವುದೇ ಆಹಾರ ಸಾಮಗ್ರಿಗಳು ಯಾವುದೂ ಸಹ ನಮಗೆ ಲಭ್ಯವಾಗುವುದಿಲ್ಲ. ನಮ್ಮ ಕೆಲಸ ಕಾರ್ಯಗಳು ಮುಂದೆ ಸಾಗುವುದಿಲ್ಲ, ನಮ್ಮ ಯೋಜನೆಗಳೆಲ್ಲ ಸ್ಥಗಿತವಾಗ್ತದೆ, ನಮ್ಮ ಶುಭ ಕಾರ್ಯಗಳು ಸ್ಥಗಿತವಾಗ್ತದೆ, ನಮ್ಮ ದುಃಖದ ದಿನಗಳು ಹೆಚ್ಚಾಗ್ತದೆ. ಪ್ರಸವ ವೇದನೆಯ ಆರಂಭದ ಕಾಲಘಟ್ಟದಲ್ಲಿ ನಾವಿರುತ್ತೇವೆ. ಸೈತಾನನು ನಮ್ಮ ವಿರುದ್ಧವಾಗಿ ಹೆಚ್ಚಾಗಿ ಕಾರ್ಯ ಮಾಡ್ತಾರೆ. ಯಾವ ದೇವರ ವಾಕ್ಯದಲ್ಲಿ ಹೆಚ್ಚಾಗಿ ನೆಲೆಗೊಂಡಿರುತ್ತಾರೋ, ಯಾವ ದೇವರ ಪ್ರಭಾವದಲ್ಲಿ ತುಂಬಿದವರಾಗಿರ್ತಾರೋ, ದೇವರ ಸಹವಾಸದಲ್ಲಿರ್ತಾರೋ, ಸೈತಾನನು ಅವರು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಆದರೆ ಯಾವಾಗ ನಾವು ಲೌಕಿಕವಾಗಿ ಬದುಕುವಂತವರಾಗಿರ್ತೇವೆ, ಪ್ರಾಪಂಚಿಕ ಬೋಧನೆಗಳನ್ನು ನಾವು ಉಳಿದು ಹೋಗಿರ್ತೇವೆ, ಸೈತಾನನನ್ನು ಸುಲಭವಾಗಿ ನಮ್ಮ ಹೃದಯಗಳಿಗೆ ಹೋಗಿ ಕಾರ್ಯ ಮಾಡಿ ಹಲವು ರೀತಿಯಾದಂತಹ ಸಮಸ್ಯೆಗಳಿಗೆ ನಾವು ಕಾರಣರಾಗುವಂತೆ ಮಾಡುವಂತಾಗಿದ್ದಾರೆ. ಈ ಪ್ರಪಂಚವೇ ಈಗ ಎದುರಿಸುತ್ತಿರತಕ್ಕಂತಹ ಸಮಸ್ಯೆ ಅದು ಕೊರೋನಾದ. ಒಂದು ವೇಳೆ ಮುಂದೆ ಎದುರಿಸಿದರೆ ಯಾರಿಗೆ ಗೊತ್ತು, ಕಳೆದ ವರ್ಷದಂತೆ ಈ ಶ್ರಮ ದಿನಗಳು ಅರ್ಧಕ್ಕೆ ನಿಂತು ಹೋದರೆ ನಮ್ಮ ಗತಿ ಏನಾಗಬಹುದು? ಆರಾಧನೆಗಳು ನಿಲ್ಲುತ್ತಾಗ್ತದೆ, ಆದಾಯಕ್ಕೆ ಬರುವಂತವುಗಳನ್ನು ನಾವು ನಿಲ್ಲಿಸಬೇಕಾಗ್ತದೆ, ಉದ್ಯೋಗಗಳಿಗೆ ಕೆಲಸಗಳಿಗೆ ಹೋಗುವುದಕ್ಕೆ ಸಾಧ್ಯವಾಗದೆ ಹೋಗ್ತದೆ, ನಮ್ಮ ವ್ಯವಹಾರಗಳು ನಿಂತು ಹೋಗ್ತದೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟಿನಡೆಗೆ, ಸಮಸ್ಯೆಗಳಿಗೆ, ಹಲವು ರೀತಿಯಾದಂತಹ ತೊಂದರೆಗಳಿಗೆ ನಾವು ಈಡಾಗುವಂತಹ ಪರಿಸ್ಥಿತಿಗಳು ಹೋಗ್ತದೆ. ಹಾಗೆ ಇಂತಹ ಶೋಧನೆಗಳನ್ನು ಸೈತಾನನು ಹೆಚ್ಚಾಗಿ ಹೇಳುವಂತವನಾಗಿದ್ದಾನೆ. ಇದು ಮಾತ್ರವಲ್ಲದೆ ನಮ್ಮ ಕುಟುಂಬದೊಳಗೆ ಸಹ ಅನೇಕ ಶೋಧನೆಗಳು, ನಮ್ಮ ಸಭೆಗಳಿಗೆ ಅನೇಕ ಶೋಧನೆಗಳು, ನಮ್ಮ ಜೀವನದಲ್ಲಿ, ನಮ್ಮ ನೆರೆಹೊರೆಯಲ್ಲಿ ಅನೇಕ ಸಮಸ್ಯೆಗಳು, ನಮ್ಮ ಸಮಾಜದಲ್ಲಿ ಹಲವು ರೀತಿಯಾದಂತಹ ಬಿಡುಗುಗಳನ್ನು ಆತನು ನಮಗೆ ಕೊಡುವವನಾಗಿದ್ದಾನೆ. ಈ ವೇಳೆಯಲ್ಲಿ ಇಂತಹ ಸಮಸ್ಯೆಗಳನ್ನು, ಇಂತಹ ಶೋಧನೆಗಳನ್ನು, ಇಂತಹ ಪರೀಕ್ಷಾ ದಿನಗಳನ್ನು ನಾವು ಎದುರಿಸುವಾಗ ನಮಗೆ ಇವೆಲ್ಲವುಗಳನ್ನು ಎದುರಿಸಬೇಕಾದ್ರೆ ನಮಗೆ ವಿಶೇಷವಾದಂತಹ ಬಲ ನಮಗೆ ನಮ್ಮ ದಿನಪ್ರತಿಯ ಪ್ರತಿಕ್ಷಣದ ಬಾಳ್ವೆಯಲ್ಲಿ ದೇವರ ಬಲದ ಕುರಿತಾಗಿ ಮಾತನಾಡ್ರಿ, ದೇವರ ವಾಕ್ಯದ ಕುರಿತಾಗಿ ಮಾತನಾಡ್ರಿ, ದೇವರೊಂದಿಗೆ ಹೆಚ್ಚು ಮಾತನಾಡ್ರಿ. ಮನುಷ್ಯರೊಂದಿಗೆ ಹೆಚ್ಚಾಗಿ ಸಮಯವನ್ನು ಕಳೆಯುವುದನ್ನು ಬಿಟ್ಟು ದೇವರೊಂದಿಗೆ ಹೆಚ್ಚಾಗಿ ಸಮಯವನ್ನು ಕಳೆಯುವುದರ ಅಭ್ಯಾಸವನ್ನು ನಾವು ಮಾಡಿಕೊಳ್ಳಬೇಕಾಗ್ತದೆ. ಯೇಸು ಸ್ವಾಮಿಯು ಸಹ ಹೇಳಿದ್ದು ಅದೇ 31ನೇ ವರ್ಷದಲ್ಲಿ ಹೇಳ್ತಾನೆ, ಭೂಮ್ಯಾಕಾಶಗಳು ಅಳಿದು ಹೋಗುವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ. ಹಾಗಾದ್ರೆ ಯೇಸು ಸ್ವಾಮಿಯ ಮಾತುಗಳನ್ನು ಯಾರ ಹೃದಯದಲ್ಲಿ ಇಟ್ಟುಕೊಳ್ಳುತ್ತಾರೆ, ಯಾರ ಮನಸ್ಸಿನಲ್ಲಿ, ಯಾರ ಬದುಕಿನಲ್ಲಿ ಯೇಸು ಸ್ವಾಮಿಯ ಮಾತುಗಳು ಆಳ್ವಿಕೆ ಮಾಡುತ್ತದೆ, ಯಾರ ಜೀವನ ಯೇಸು ಸ್ವಾಮಿಯ ಮಾತಿನಂತೆ ನಡೆಸಲ್ಪಡುತ್ತದೆ, ಅವರು ಅಳಿದು ಹೋಗುವುದಿಲ್ಲ. ಈ ಜಗತ್ತಿನಿಂದಲೂ ಈ ಪ್ರಪಂಚದಿಂದಲೂ ಅಳಿದು ಹೋಗುವುದಿಲ್ಲ ಮತ್ತು ನಿತ್ಯ ನರಕಕ್ಕೆ ಅವರು ತುತ್ತಾಗುವುದಿಲ್ಲ. ಅವರ ಹೆಸರುಗಳು ಜೀವವಾದ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ಬೇರೆ ನಮ್ಮ ಬದುಕು ಆಶೀರ್ವದಿಸಲ್ಪಡಬೇಕು, ನಮ್ಮ ಬದುಕು ಸರಾಗವಾಗಿ ಮುನ್ನಡೆಸಲ್ಪಡಬೇಕು. ಸಮಾಧಾನ ಸಂತೋಷದಿಂದ ನಾವು ಎಷ್ಟೇ ಕಷ್ಟ, ತೊಂದರೆ, ಸಮಸ್ಯೆ, ಶೋಧನೆಗಳು ಎದುರಾದಾಗಿಯೂ ಆ ಮಾರ್ಗದಲ್ಲಿ ಬದುಕಬೇಕಾದ್ರೆ ಯೇಸುವಿನ ಮಾತುಗಳಂತೆ ನಾವು ಜೀವಿಸಬೇಕು. ಯೇಸುವಿನ ಮಾತುಗಳನ್ನು ನಮ್ಮ ಜೀವನದ ಧ್ಯೇಯ, ಗುರಿಯಾಗಿ, ಮೊದಲ ಸ್ಥಾನ, ಮೊದಲ ಪ್ರಶಸ್ತಿಯಾಗಿ ನಾವು ಇಟ್ಟುಕೊಳ್ಳಬೇಕು. ನಮಗೆ ಅನೇಕ ಶೋಧನೆಗಳು, ಹಲವು ರೀತಿಯಾದಂತಹ ಹಿಂಸೆ ಸಂಕಟಗಳು ಒದಗಿ ಬರುವಾಗ ನಾವು ಸೋತು ಹೋಗಬಾರದು. ನಾವು ಶೋಧನೆಗಳನ್ನು ಎದುರಿಸುವುದಕ್ಕೆ ನಾವು ಪ್ರಾರ್ಥನಾ ವೀರರುಗಳಾಗಿ ನಾವು ಮಾತನಾಡಬೇಕು. ನಾವು ತಾಳ್ಮೆಯಿಂದ ಶೋಧನೆಗಳನ್ನು ಎದುರಿಸುವಂತಹ, ಜಯಿಸುವಂತಹ ಶಕ್ತಿಯನ್ನು ದೇವರ ಮೂಲಕವಾಗಿ ಪಡೆದುಕೊಳ್ಳಬೇಕು. ಪವಿತ್ರಾತ್ಮನ ಬಲವನ್ನು ಹೆಚ್ಚಾಗಬೇಕು. ಪವಿತ್ರಾತ್ಮನ ಕಾರ್ಯಗಳನ್ನು ಮೂಲಕವಾಗಿ ಹೆಚ್ಚಾಗಿ ಆಗದೆ ಹೋದರೆ ನಾವು ಸೈತಾನನ ಕುಯುಕ್ತಿಗಳಿಗೆ, ಸೈತಾನನ ಕುತಂತ್ರಗಳಿಗೆ, ಲೋಕದಲ್ಲಾಗುವಂತಹ ಹಿಂಸೆ ಸಂಕಟಗಳಿಗೆ ಸುಲಭವಾಗಿ ನಾವು ಬಿದ್ದು ಹೋಗುತ್ತೇವೆ, ಸುಲಭವಾಗಿ ನಾವು ಸೋತು ಹೋಗುತ್ತೇವೆ. ಹಾಗಾದ್ರೆ ಅಂತ್ಯಕಾಲದ ಆರಂಭದ ದಿನಗಳಲ್ಲಿ ನಾವು ಇರುವಾಗ ದೇವರು ತನ್ನ ಮಗನ ದಿನವನ್ನು ಯಾವಾಗ ಬೇಕಾದ್ರೂ ನಮಗೆ ಬರಮಾಡಿಸಬಹುದು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರಬಹುದು. ಯಾವ ಕ್ಷಣದಲ್ಲಾದರೂ ಸಹ ನಾವು ಕ್ರಿಸ್ತನನ್ನು ನ್ಯಾಯಾಧಿಪತಿಯಾಗಿ ಎದುರುಗೊಳ್ಳಬಹುದು. ಆತನು ಮೊದಲು ಬಂದದ್ದು
ರಕ್ಷಕನಾಗಿ ವಿಮೋಚಕನಾಗಿ ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಆಗಿತ್ತು. ಆದರೆ ಮುಂದಿನ ಸಮಯದಲ್ಲಿ ತನ್ನ ಎರಡನೇ ಪ್ರಮಾಣದಲ್ಲಿ ಬಂದಾಗ ಪಾಪಿಗಳಿಗೆ ಆತನು ವಿಮೋಚನೆಯನ್ನು ಕೊಡುವುದಿಲ್ಲ, ಪಾಪಿಗಳಿಗೆ ನರಕವನ್ನು ಎರಡನೆಯ ಬೆಂಕಿಯ ಕೆರೆಯನ್ನು ಕೊಡುತ್ತಾನೆ. ಸರಿಯಾದಂತಹ ತಾಳ್ಮೆಯಿಂದ ಪವಿತ್ರಾತ್ಮರಿಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಂಡು ಯೇಸುವಿನ ಮಾತಿನಂತೆ ತನ್ನ ಮನೆಯನ್ನು ಕಟ್ಟಿಕೊಂಡಂತಹ, ತನ್ನ ಬದುಕನ್ನು ಕಟ್ಟಿಕೊಂಡಂತಹ, ತನ್ನ ಜೀವನವನ್ನು ಕಟ್ಟಿಕೊಂಡು ಆ ಮಾರ್ಗದಲ್ಲಿ ನಡೆದವರಿಗೆ ಜೀವವೆಂಬ ಜಯಮಾಲೆಯನ್ನು ಕೊಟ್ಟು ತನ್ನ ರಾಜ್ಯಗಳಿಗೆ ಅವರನ್ನು ಸ್ವೀಕರಿಸಿಕೊಳ್ಳುತ್ತಾರೆ. ಈ ಅಂತ್ಯಕಾಲದ ಆರಂಭದ ದಿವಸಗಳು ನಮಗೆ ಪರೀಕ್ಷಿಸಲ್ಪಡುವಂತ ನಮ್ಮ ವಿಶ್ವಾಸವನ್ನು, ನಮ್ಮ ಬದುಕನ್ನು, ನಮ್ಮ ಶಕ್ತಿಯನ್ನು, ನಮ್ಮ ಬಲವನ್ನು ಪರೀಕ್ಷಿಸಲ್ಪಡುವಂತಾಗಿದೆ. ನಾವು ದೇವರ ಬಲ, ಶಕ್ತಿ, ಸಾಮರ್ಥ್ಯದಲ್ಲಿ ನಾವು ಸದಾಕಾಲ ನೆಲೆಗೊಂಡಿರೋಣ. ಪವಿತ್ರಾತ್ಮನಿಗೆ ನಮ್ಮನ್ನು, ನಮ್ಮ ಜೀವಿತವನ್ನು ಒಪ್ಪಿಸಿಕೊಳ್ಳೋಣ. ಪವಿತ್ರಾತ್ಮನ ಮೂಲಕವಾಗಿ ಕ್ರಿಸ್ತನ ಮಾರ್ಗದಲ್ಲಿ ನಾವು ಜೀವಿಸೋಣ. ಶೋಧನೆಗಳನ್ನು ಎದುರಿಸುವುದಕ್ಕೆ ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದು ದೇವರ ಅತ್ಯಧಿಕವಾದಂತಹ ಶಕ್ತಿ ಬಲದಿಂದ ನಾವು ಹಾಕಿಕೊಂಡವರಾಗಿ ಕ್ರಿಸ್ತನಿಗೋಸ್ಕರ ನಾವು ಬದುಕುವಾಗ ಆ ಜೀವವೆಂಬ ಜಯಮಾಲೆಯನ್ನು ಪಡೆದು ನಿತ್ಯ ಜೀವನದಲ್ಲಿ ಬಾಧಿಸಲಾಗುವಂತಹ ಆ ಭಾಗ್ಯಕರವಾದಂತಹ ಸಂಗತಿಗೋಸ್ಕರವಾಗಿ ನಾವು ಪ್ರಯಾಸ ಪಡೋಣ. ತಾಳ್ಮೆಯನ್ನು ಕಳೆದುಕೊಳ್ಳಬೇಡ್ರಿ, ಶೋಧನೆಯೊಳಗೆ ಒಳಗಾಗಬೇಡ್ರಿ. ಹಿಂಸೆ ಸಂಕಟಗಳನ್ನು ಜಯಿಸಬಲ್ಲಂತಹ, ಲೋಕವನ್ನು ಜಯಿಸಿದಂತಹ ಕ್ರಿಸ್ತನ ಬಲವನ್ನು ಅತ್ಯಧಿಕವಾಗಿ ಹಾಕಿಕೊಂಡು ದೇವರ ರಾಜ್ಯಕ್ಕೆ ಪಾಲ್ಗಾರಿಕೆ ಹೊಂದುವುದಕ್ಕೆ ಪ್ರಯಾಸ ಪಡುವವರಾಗಿರುವುದಕ್ಕೆ ದೇವರಾದನ್ನು ನಾನು ನಿಮಗೆ ಸಹಾಯವನ್ನು ಅನುಗ್ರಹಿಸಲಿ. ನಮ್ಮ ಪ್ರಾಣಿಗಳನ್ನು ನಾವು ದೇವರಿಗೆ ಸಮರ್ಪಣೆ ಮಾಡುವ ಹಾಗೆ ತಮಿಳಿನ ಒಂದು ಪ್ರೀತಿಯನ್ನು ಹಾಡುವುದರ ಮೂಲಕ ನಮ್ಮ ಪ್ರಾಣಿಗಳನ್ನು ದೇವರಿಗೆ ಸಮರ್ಪಿಸೋಣ.
ಇದರಿಂದ ನಾವು ದೇವರಿಗೆ ನಮ್ಮ ಕಾರಣವನ್ನು ಸಮರ್ಪಣೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳ ಕುಂದಿದ ಕಾರಣನಿಗೆ ನಮ್ಮ ಮೂಲಕರ್ತಾದ ದೇವರೇ ನಮಗೆ ಸ್ತೋತ್ರ ಮಾಡಿಸುವ ನಾವು ಬರಿಗೈಗೆ ಮಾಡಿ ನೀವು ಕೊಟ್ಟಿರುವಂತಹ ಐಶ್ವರ್ಯದಲ್ಲಿ ನಾವು ಅಲ್ಪ ರೀತಿಯ ಸೇವೆಯನ್ನು ಸ್ವೀಕರಿಸುವ ಮಾಡಿ ಸಮಯಗೋಸ್ಕರವಾಗಿ ಸೌಕರ್ಯ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯಿಸುವ ಪ್ರೀತಿಸುವ ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿ ಹೇಳಿದ್ವಿ ಪ್ರೀತಿ ಆಶೀರ್ವಾದಗಳಿಗೆ ನಾವು ಪಾತ್ರರಾಗಲಿಕ್ಕೆ ನಮಗೆ ಸಹ ಪ್ರೇರಣೆ ದಯಪಾಲಿಸಿ ಇನ್ನಷ್ಟು ಸನ್ನಿಧಾನದಲ್ಲಿ ಮಾಡಿ ತಂದುಕೊಳ್ಳುವುದಕ್ಕೆ ನಮಗೆ ನಾವು ಕೃಪೆಯನ್ನು ತೋರಿಸಿ ಕೇಳಿದ ವಾಕ್ಯದಲ್ಲಿ ಶೋಧನೆಗೆ ನಾವು ಬಿಡದ ಹಾಗೆ ಈ ಅಂತ್ಯಕಾಲದ ಪ್ರಾರಂಭ ವ್ಯವಸ್ಥೆಯಲ್ಲಿ ನಾವು ಇರುವಾಗ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ತಾಳ್ಮೆಯಿಂದ ಕಡೆಯ ತಾಳುವನ್ನು ತಂದಿರುವುದಾಗಿ ನೀವು ಹೇಳಿದ್ರಿ, ರಕ್ಷಣೆ ಹೊಂದುವುದಾಗಿ ನೀವು ಹೇಳಿದ್ರಿ. ರಕ್ಷಣೆಯ ಜೀವನದಲ್ಲಿ ನಾವು ಸೇರುವುದಕ್ಕೆ, ರಾಜ್ಯದಲ್ಲಿ ನಾವು ಪಾಲುದಾರಿಕೆಯನ್ನು ಹೊಂದುವುದಕ್ಕೆ, ನಮ್ಮ ಜೀವನದ ಪ್ರತಿನಿತ್ಯದ ಬಾಳ್ಮೆಯನ್ನು, ನಮ್ಮ ನಡೆನುಡಿ ಕ್ರಿಯೆಗಳನ್ನು ಎಲ್ಲವೂ ಸಹ ನಾವು ಕಾಯ್ದುಕೊಂಡಿದ್ದು ಸೈತಾನಿಗೆ ನಮ್ಮ ಹೃದಯ ಮನಸ್ಸು ಜೀವನವನ್ನು ಒಪ್ಪಿಸಿಕೊಳ್ಳದೆ ಸೈತಾನಿಗೆ ನಾವು ದಾಸರಾಗಬೇಕು. ನಿನಗೆ ನಾವು ದಾಸರಾಗಿದ್ದು ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದು ಪ್ರಾರ್ಥನೆ ನಾವು ಸದಾ ನಮ್ಮ ಸಮಯವನ್ನು ಕಳೆಯುವಂತರಾಗಿದ್ದು ಎಲ್ಲ ಶೋಧನೆಗಳನ್ನು ಜಯಿಸಿ ಗೆಲುವುದ ಅಂಧಕಾರದ ಶಕ್ತಿಗಳನ್ನು ಗೆಲ್ಲುವುದಕ್ಕೆ ನಮಗೆ ಬಲವನ್ನು ನೀಡಿಸುವ ನಿನ್ನಾತ್ಮನಿಗೆ ನಾವು ನಮ್ಮ ಬದುಕನ್ನು ಒಪ್ಪಿಸಿಕೊಳ್ಳುವರಾಗಿರುವಾಗ ನಿನ್ನಾತ್ಮವನ್ನು ನಾವು ನಡೆಯಬೇಕಾದಂತಹ ರೀತಿ ನೀತಿಗಳನ್ನು ಬದುಕಬೇಕಾದಂತಹ ಪ್ರತಿಯೊಂದು ಸಂಗತಿಗಳನ್ನು ತಿಳಿಸುವವರಾಗಿ ನಮ್ಮನ್ನು ಬದುಕನ್ನು ಜೀವಿತ ಮಾರ್ಗದಲ್ಲಿ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದು ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸುವುದಕ್ಕೆ ನಮಗೆ ಶಕ್ತಿ ಸಾಮರ್ಥ್ಯ ಭಾವಿಸು. ಮುಂದಿನ ದಿನಗಳಲ್ಲಿ ನಮಗೆ ಯಾವುದೇ ವಿಧವಾದಂತಹ ಲಾಭವನ್ನು ಪರಿಸ್ಥಿತಿಯು, ಕಷ್ಟದ ಪರಿಸ್ಥಿತಿಯು, ತೊಂದರೆಯ ಪರಿಸ್ಥಿತಿಗಳು ನಮಗೆ ಎದುರಾದ ಹಾಗೆ ಮಾಡಿ. ಒಂದು ವೇಳೆ ಅಂತಹ ಪರಿಸ್ಥಿತಿಗೆ ಎದುರಾಗುವುದಾದರೆ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವಂತವರಿಗೆ ಯಾವ ಸೈತಾನನ ಶೋಧನೆಗಳು, ಕ್ರಿಯೆಗಳು ಅದು ನೆರವೇರುವುದಿಲ್ಲ. ಲೋಕವು ಅಳಿದು ಹೋದಾಗಿಯೂ ನಿನ್ನ ಮಾತು ಅಳಿದು ಹೋಗುವುದಿಲ್ಲ ಎಂಬುದಾಗಿ ಹೇಳಿದಂತೆ ನಿನ್ನ ವಾಕ್ಯವು ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿರುವಾಗ ನಾವು ಸಹ ಅಳಿದು ಹೋಗುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೀನು ಹೇಳಿದಂತೆ ನಿನ್ನ ವಾಕ್ಯದಲ್ಲಿ ನಮ್ಮ ಬದುಕನ್ನು ಜೀವಿತವನ್ನು ಕಟ್ಟಿಕೊಂಡು ನಿನ್ನ ನಾಮದ ಹೆಸರಿಗಾಗಿ ನಾವು ನಡೆಸಲ್ಪಡುವಂತಹ ರೀತಿ ನೀತಿಗಳಲ್ಲಿ ಜೀವಿಸಲು ನಿತ್ಯ ಕಾಲದಲ್ಲಿ ನಮಗೆ ಸಹಾಯ, ಆದರಣೆ, ಉತ್ತೇಜನ, ಪ್ರೇರೇಪಣೆ ಅನಾರೋಗ್ಯದಲ್ಲಿರುವಂತಹ ಪ್ರೀತಿಯ ಶುದ್ಧ ಸೋಲರೊಳಗೆ ನಿನ್ನ ಸ್ವಸ್ಥ ಹಸ್ತವನ್ನಿಟ್ಟು ಅವರು ಸ್ವೀಕರಿಸುವಂತಹ ಔಷಧ ಮಂದುಗಳು, ಆಹಾರ ಪದಾರ್ಥದ ಮೂಲಕವಾಗಿ ಬಲ, ಶಕ್ತಿ, ಸಾಮರ್ಥ್ಯ, ಚೈತನ್ಯಗಳಲ್ಲಿ ನಿನ್ನ ಕೃಪೆಯಿಂದ ಅವರು ಗುಣ ಹೊಂದುವುದಕ್ಕೆ, ಸ್ವಸ್ಥರಾಗುವುದಕ್ಕೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹಿಸು. ನಿನ್ನ ಕೃಪೆಯು, ನಿನ್ನ ದಯೆಯು ನಿರಂತರ ಅವಸ್ಥೆಗಳಿದ್ದುಕೊಂಡು ಅವರನ್ನು ಆರೋಗ್ಯದ ಚೇತರಿಕೆಯನ್ನು ನಡೆಸು. ಎಲ್ಲ ನೋವಿನ ನಿವಾರಣೆಯನ್ನು ದಯಪಾಲಿಸು. ನಿನ್ನ ಎಲ್ಲ ವಿಧವಾದ ಆಶೀರ್ವಾದಗಳೊಂದಿಗೆ ಅವರನ್ನು ಮುನ್ನಡೆಸುವವರೆಂಬುದಾಗಿ ಪ್ರಭು ರಕ್ಷಕನಾದಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆರಾಧನೆಯ ತರುವಾಯ ಹಾಡಿನ ಅಭ್ಯಾಸಗಳು ಇರುವಂತದಾಗಿ ಸುದ್ದಿಯ ಆಸಕ್ತಿಯುಳ್ಳವರು ಹೆಚ್ಚಾಗಿ ಭಾಗವಹಿಸುವಂತೆ ಕರ್ತನ ಪ್ರಾರ್ಥನೆ ನಾವು ದೇವರ ಆಶೀರ್ವಾದ ನಂಬಿಕೆ ತಂದೆ, ಕುಮಾರ, ಪವಿತ್ರಾತ್ಮನ ಸರ್ವಶ್ರೇಷ್ಠ ದೇವರ ಆಶೀರ್ವಾದವು ನಿಮ್ಮೊಳಗಿದ್ದು ಇಡೀ ಲೋಕದೆಲ್ಲ ಶೋಧನೆಗಳನ್ನು ಜಯಿಸುವುದಕ್ಕೆ, ಕ್ರಿಸ್ತನ ಮಾದರಿಯಲ್ಲಿ ನೀವು ಜೀವಿಸುವುದಕ್ಕೆ ಪವಿತ್ರಾತ್ಮನ ಆದರಣೆಯು ಪ್ರೇರಣೆ ನಿಮಗೆ ನಿತ್ಯ ಕಾಲಕ್ಕೂ ನೆಲೆಯಾಗಲಿ.